Welcome to Yashaswini Deshpande. A day in my life vlog ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಕೆಂಪಗೆ ನನ್ನ ಮಗ ನನಗೆ ಕಚ್ಬಿಟ್ಟ. ಯಾರಿಗ್ ಬೇಕು ಇಡ್ಲಿ, ಯಾರಿಗ್ ಬೇಕು ಇಡ್ಲಿ, ಇಡ್ಲಿ ಇಡ್ಲಿ, ಬಿಸಿ ಬಿಸಿ ಇಡ್ಲಿ. ನಂತರ ಪುಟ್ ಪುಟ್ ಇಡ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗು ಎ ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ನನ್ನ ದಿನನಿತ್ಯದಲ್ಲಿ ಏನೇನೆಲ್ಲ ಮಾಡ್ತೀನಿ ಅನ್ನೋದು ಇವತ್ತಿನ ವ್ಲಾಗಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಬಹುದು. ಸೊ ಪ್ರತಿಯೊಂದು ದಿನ ಡಿಫ್ರೆಂಟ್ ಆಗಿರುತ್ತೆ, ಆದರೆ ಮಾಡೋ ಕೆಲಸಗಳು ಒಂದಷ್ಟು ಕೆಲಸಗಳು ಸೇಮ್ ಇರುತ್ತೆ. ಸೊ ಇವತ್ತು ನನ್ನ ಎ ಡೇ ಇನ್ ಮೈ ಲೈಫ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎದುರುಗಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ನನ್ನ ಕಾರ್ ಫುಲ್ಲು ಧೂಳಾಗಿ ಹೋಗ್ಬಿಟ್ಟಿದೆ. ಸಿಕ್ಕಾಬಳೆ ಗಲೀಜಾಗ್ಬಿಟ್ಟಿದೆ. ಅದಕ್ಕೆ ನಾವು ಕ್ಲೀನ್ ಮಾಡಲೇಬೇಕು. ಕಾಗೆಗೆ ಗೂಬೆಗೆ ಎಲ್ಲ ನನ್ನ ಕಾರೇ ಬೇಕಾಗಿತ್ತ ಪಿಕ್ಕೆ ಹಾಕೋದಿಕ್ಕೆ. ನೋಡಿ ಫುಲ್ಲು ಧೂಳು ಮಗ, ಎಲ್ಲ ಕಡೆ ಫುಲ್ ಧೂಳಾಗೋಗಿದೆ. ಸೊ ಈಗ ಕ್ಲೀನಾಗಿ ವಾಶ್ ಮಾಡಬೇಕು. ನೋಡಿ ಧೂಳು ಕಾಣಿಸ್ತಾ ಇದೆಯಾ? ನೋಡಿ ಯಪ್ಪಾ ಆಗ್ತಾ ಇಲ್ಲ. ಇದನ್ನು ಕ್ಲೀನ್ ಮಾಡೋವರೆಗೂ ಸಮಾಧಾನ ಇಲ್ಲ. ನಾನೊಂದು ಹೊಸ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಬಳಸ್ಕೊಂಡು ನಾನು ಕಾರ್ ವಾಶ್ ಹೇಗೆ ಮಾಡ್ತೀನಿ ಅಂತ ಬನ್ನಿ ಅಗರ್ ಅವರ ರಾಯಲ್ ಹೈ ಪ್ರೆಷರ್ ವಾಶನ್ನು ಹೇಗೆ ಅಸೆಂಬಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ಈ ಹೋಲ್ಡರ್ ಕೊಟ್ಟಿದ್ದಾರೆ, ಈ ಹೋಲ್ಡರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ಕ್ರೂಗಳು ಕೊಟ್ಟಿದ್ದಾರೆ. ಸ್ಕ್ರೂನ ಹಾಕಿ ಟೈಟ್ ಮಾಡಿದೆ. ಇದನ್ನ ಹಿಂಗೆ ಇಟ್ಕೊಂಡು ನೀವು ಸ್ಕ್ರಾಲ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಸ್ಪ್ರೇ ಗನ್ ನಾಝಲ್ ಹೋಲ್ಡರ್. ಇದನ್ನ ಹಿಂಗೆ ಫಿಕ್ಸ್ ಮಾಡಿ ಲಾಕ್ ಮಾಡಬೇಕಾಗತ್ತೆ. ಇದು ಎಲೆಕ್ಟ್ರಿಕ್ ಕೇಬಲ್ ಹೋಲ್ಡರು. ಇದನ್ನ ಹಿಂಗೆ ಫಿಕ್ಸ್ ಮಾಡಿ ಲಾಕ್ ಮಾಡಬೇಕು. 2 ಕ್ಲ್ಯಾಂಪು ಹಾಗೆ ನಾಝಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಈ ಕ್ಲ್ಯಾಂಪ್ನ ಈ ಕಡೆ ಹಾಕಿ ಸ್ಕ್ರೂ ಹಾಕಿ ಇಲ್ಲಿ ಫಿಕ್ಸ್ ಮಾಡಬೇಕು. ಇದು ರೋಲರ್ನ ರೋಲ್ ಮಾಡೋದಕ್ಕೆ ಹೋಲ್ಡರ್. ಇದು ಹೀಗೆ ರೋಲ್ ಮಾಡೋದು. ಸೊ ಇದು ಹೋಸ್ ಪೈಪು. ಈ ರೋಲರ್ ಒಳಗೆ ಕನೆಕ್ಟ್ ಮಾಡಿ ಕ್ಲೀನಾಗಿ ರೊಟೇಟ್ ಮಾಡಿಟ್ರೆ ಇದು ಅಲೈನ್ಡ್ ಆಗಿರುತ್ತೆ. ಸೊ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಇದನ್ನ ಈಗ ಫಿಕ್ಸ್ ಮಾಡ್ತೀನಿ. ಇದು 3 ಮೀಟರ್ ವಾಟರ್ ಇನ್ಲೈಟ್ ಪೈಪ್. ಇದರ ಜೊತೆಗೆ ಬರುತ್ತೆ ಸ್ಪ್ರೇ ಗನ್, ಒಂದು ಇನ್ಲೈಟ್ ಕನೆಕ್ಟರ್, ಒಂದು ವಾಟರ್ ಇನ್ಲೆಟ್ ಫಿಲ್ಟರ್, ಒಂದು ಫೋಮ್ ಬಾಟಲ್, ಒಂದು ಟ್ಯಾಪ್ ಕನೆಕ್ಟರ್, ಒಂದು ಬಕೆಟ್ ಫಿಲ್ಟರ್, ಒಂದು ಟರ್ಬೋ ನಾಝಲ್ ಅಂಡ್ ಒಂದು ಅಡ್ಜಸ್ಟಬಲ್ ನಾಝಲ್. ಈ ಸ್ಪ್ರೇ ಗನ್ ಒಳಗೆ ಅಡ್ಜಸ್ಟಬಲ್ ನಾಝಲ್ನ ಹಿಂಗೆ ಒಳಗೆ ಹಾಕಿ ಫಿಕ್ಸ್ ಮಾಡಬೇಕಾಗತ್ತೆ. ಎಸ್, ಈ ಪ್ರೆಷರ್ ವಾಷರ್ನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಇದು 1800 ವ್ಯಾಟ್ ಮೋಟರ್ ಹೊಂದಿದ್ದು 130 ಬಾರ್ ಪ್ರೆಷರ್ನ ಡೆಲಿವರಿ ಮಾಡುತ್ತೆ. ಇದನ್ನ ಈಸಿಯಾಗಿ ಕೂಡ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಎಲ್ಲ ಅಸೆಂಬಲ್ ಆಗಿದೆ. ಆಕ್ಚುಲಿ ಪೈಪ್ ಕನೆಕ್ಷನ್ ಸಿಕ್ಕಾಪಟ್ಟೆ ದೂರ ಇದೆ. ಬಟ್ ಈ ಪ್ರೆಷರ್ ವಾಷರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಬಕೆಟಲ್ಲಿ ನೀರನ್ನ ಪಂಪ್ ಮಾಡ್ಕೋಬಹುದು ನಾವು. ಸೊ ಹಾಗಾಗಿ ಬಕೆಟಲ್ಲಿ ನೀರು ತುಂಬಿಸ್ಕೊಂಡು ನೀರನ್ನ ಪಂಪ್ ಮಾಡ್ಕೊಂಡು ಈಗ ಕಾರ್ ವಾಶ್ ಮಾಡ್ಬಿಡ್ತೀನಿ. ವಾಟರ್ ಇನ್ಲೆಟ್ಗೆ ಕನೆಕ್ಟ್ ಮಾಡಿ ನಂತರ ಈ ಪ್ರಾಡಕ್ಟ್ನ ಈಸಿಯಾಗಿ
ಉಪಯೋಗಿಸ್ಕೋಬಹುದು. ಈಗ ಪ್ರಾಡಕ್ಟ್ನ ಫುಲ್ ಅಸೆಂಬಲ್ ಮಾಡಿದ್ದೀನಿ. ಸೊ ಹೈ ಪ್ರೆಷರ್ ಹೋಸ್ ಪೈಪ್ ಹಾಗೆ ಬಕೆಟಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ. ಅಡ್ಜಸ್ಟಬಲ್ ನಾಸಲ್ ಆ್ಯಂಡ್ ಸ್ಪ್ರೇ ಗನ್ ಎಲ್ಲ ಫಿಕ್ಸ್ ಆಗಿದೆ ಆ್ಯಂಡ್ ಪೈಪ್ ಕನೆಕ್ಟ್ ಎಲ್ಲ ಮಾಡಿದ್ದೀನಿ. ಈಗ ಅಗಾರೋ ಹೈ ಪ್ರೆಷರ್ ಕಾರ್ ವಾಷರಿಂದ ನನ್ನ ಕಾರ್ನ ಫುಲ್ಲು ಪಳ್ಳ 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 ಅಂತ ತೊಳಿತೀನಿ. ಬನ್ನಿ. ಈಗ ಫೋಮ್ ವಾಶ್ ಮಾಡ್ತಾ ಇದ್ದೀನಿ. ಏನು ಸಖತ್ತಾಗಿ ಆಗುತ್ತೆ ಅಂದರೆ ಈಗ ನನ್ನ ಕಾರು ಮೊದಲು ನನ್ನ ಕಾರ್ನ ಫೋಮ್ ವಾಶ್ ಮಾಡ್ತೀನಿ. ನಂತರ ಫೋಮ್ನ ಕ್ಲೀನ್ ಮಾಡಲು ನಾಸಲ್ನ ಸ್ವಲ್ಪ ತಿರುಗಿಸಿದ್ರೆ ಸಾಕು, ಈ ಫೋಮ್ ಸ್ಟಾಪ್ ಆಗುತ್ತೆ. ಈ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಮಡ್ ಗಾರ್ಡ್ಗಳನ್ನ ಕಾರುಗಳನ್ನ ತುಂಬ ಕಡಿಮೆ ಸಮಯದಲ್ಲಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬಹುದು. ಫೈನಲಿ ನನ್ನ ಕಾರು ಫುಲ್ ಪಳಪಳ ಅಂತ ವಾಶ್ ಆಯಿತು. ಸೊ ನೀವು ಸಹ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಈ ಕೂಡಲೇ ಹೋಗಿ ಬೈ ಮಾಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಆಯ್ತು, ಓಕೆ, ಸಾರಿ. ಪ್ಯಾಚಪ್. ತಪ್ಪು ಮಾಡಿದ್ರೆ ತಪ್ಪೆ, ತಪ್ಪಿಲ್ಲ ಅಂತ ವಾದನ ಮಾಡಲ್ಲ, ಅದ್ ಮುಚ್ಚ ಹಾಕಕ್ಕೂ ಹೋಗಲ್ಲ. ನನ್ಗೂ ನನ್ನ ಮಗನ್ಗೂ ಲಾಸ್ಟ್ ನೈಟ್ ಜಗಳ ಆಯ್ತು. ಅದಕ್ಕೆ ನನ್ನ ಮಗ ಬೇಜಾರಲ್ಲಿ ಕೆಳಗೆ ಮಲ್ಕೊಂಡ್ಬಿಟ್ಟಿದ್ದ. ಅಪ್ಪ ಅಮ್ಮನ ಜೊತೆ ಬಂದು ಮಲಗಲೇ ಇಲ್ಲ. ಅಲ್ವೇನಾ? ಓಕೆ, ಪ್ಯಾಚಪ್. ಗುಡ್ ಮಾರ್ನಿಂಗ್ ಪಾಪಾ. ಗುಡ್ ಮಾರ್ನಿಂಗ್ ಖುಷಿ. ಮುದ್ದು ಬಂಗಾರಿ, ಪುಟ್ಟ ಬೇಬಿ. ಈಗ ಟೈಮ್ 6:30 ಆಗಿದೆ. ನಾನು ಈಗ ಜಿಮ್ಗೆ ರೆಡಿ ಆಗಿದ್ದೀನಿ. ಹೋಗಿ ವರ್ಕೌಟ್ ಮುಗಿಸ್ಕೊಂಡು, ಇವತ್ತು ತುಂಬಾ ಕೆಲಸ ಇದೆ. ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗಿದ್ದಾದ್ಮೇಲೆ ಕ್ರಿಕೆಟ್ ಪ್ರಾಕ್ಟೀಸ್ ಇದೆ. 1-2 ತುಂಬ ಕೆಲಸ ಇದೆ. ಬಂದು ತಿಂಡಿ ರೆಡಿ ಮಾಡಬೇಕು, ಹ್ಯಾಪಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಇನ್ನೂ ಏನೇನೋ ಸಾಕಷ್ಟು ಕೆಲಸಗಳೆಲ್ಲ ಇದೆ. ಸೊ ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ, ಎ ಡೇ ಇನ್ ಮೈ ಲೈಫ್ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲೇನಾದರೂ ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಗಾಬರ ಆಗೋಯ್ತು ನನಗೆ. ಇಲ್ಲಿ ಕೆಂಪಗೆ ನನ್ನ ಮಗ ನನಗೆ ಕಚ್ಬಿಟ್ಟ. ಯಾಕೆ ಅಂದ್ರೆ ನಿನ್ನೆ ರಾತ್ರಿ ತುಂಬಾ ಮುದ್ದಾಗಿ ಮಲ್ಕೊಂಡಿದ್ದ. ಹೋಗಿ ಪ್ರೀತಿಯಿಂದ ಮುತ್ಕೊಡಕ್ ಹೋದೆ. ಅವಾಗ ಅರ್ಥ ಆಯ್ತು, ತಿನ್ಬೇಕಾದ್ರೆ ಅಥವಾ ಮಲಗಿದ್ದಾಗ ನಾಯಿಗಳನ್ನ ಅಥವಾ ಯಾರನ್ನೇ ಹೋಗಿ ಮುದ್ದು ಮಾಡಕ್ ಹೋಗ್ಬೇಡಿ. ರಿಟರ್ನ್ ಗಿಫ್ಟು ಈ ತರ ಲವ್ ಬೈಟ್ ಬರುತ್ತೆ. ಈ ತರ ಸಿಂಪಲ್ ಟೆಕ್ನಿಕ್ ಯಾರು ಹೇಳಲ್ಲ, ನೀವು ಬರ್ದಿರ್ ಕೇಳಿ. ಯಾವುದೇ ಕಾರಣಕ್ಕೂ ಹಿಂಗೆ ಮಾಡಕ್ಕೆ ಹೋಗಬೇಡಿ. ಸೊ ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಸೊ ಯಾವುದೇ ನಾಯಿಗಳಾಗಿರಲಿ, ಮನುಷ್ಯರಾಗಿರಲಿ, ಯಾರಾದರೂ ಆಗಿರಲಿ, ತುಂಬ ಡೀಪ್ ಸ್ಲೀಪಲ್ಲಿದ್ದಾಗ ತಿನ್ನಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಅಲ್ವೇನೋ? ಗುಂಡ ಕ್ಯೂಟಾಗಿದ್ದೀರೇನು? ಎಷ್ಟು ಮುದ್ದು ಮಾಡಕ್ಕೆ ಹೋದ್ರೆ ನನ್ನನ್ನು ಕಚ್ತೀಯ ನೀನು? ಸೊ ಈಗ ಜಿಮ್ಗೆ ಹೊರಟೆ ನಾನು. ಜಿಮ್ಗೆ ಹೋಗ್ಬಿಟ್ಟು ಬಂದು ಹ್ಯಾಪಿನ ವಾಕ್ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಗಿಡಕ್ಕೆಲ್ಲ ನೀರು ಹಾಕಬೇಕು, ಇನ್ನು ಸಾಕಷ್ಟು ಮನೆ ಕೆಲಸಗಳೆಲ್ಲ ಇದೆ. ಹೋಗಿ ಕ್ವಿಕ್ ಆಗಿ 1 ಅವರ್ ವರ್ಕೌಟ್ ಮುಗಿಸ್ಕೊಂಡು ಬರೋಣ. ಬೆಳಗ್ಗೆ ಎಲ್ಲರೂ ಅವ್ರ ಕೆಲಸಗಳಿಗೆ ಅಂತ ಹೊರಡ್ತಾ ಇದ್ದಾರೆ. ಆಕ್ಚುಲಿ ಬೆಳಗ್ಗೆ ಬೇಗ ಇದ್ರೆ ನಮಗೆ ತುಂಬಾನೇ ಟೈಮ್ ಸಿಗ್ದಂಗೆ ಆಗುತ್ತೆ. ನಾನೇನು ಎವ್ರಿ ಡೇ ಬೇಗ ಎದ್ದೇಳ್ತೀನಿ ಅನ್ನೋದು ಸುಳ್ಳು. ಕೆಲಸ ಇದ್ದಾಗ ಅಂತೂ ಖಂಡಿತವಾಗ್ಲೂ ಎದ್ದೇಳ್ತೀನಿ. ಇಲ್ಲ ಅಂತಂದ್ರೆ ಒಂದು 6:37 ಹಾಗೆ ಎದ್ದೇಳ್ತೀನಿ. ಬಿಕಾಸ್ ಎಷ್ಟೇ ಏನೇ ಮಾಡಿದ್ರು
ರಾತ್ರಿ ಲೇಟಾಗಿ ಮಲ್ಗೋದು, ಹಾಗಾಗಿ ಸ್ವಲ್ಪ ಕಷ್ಟ. ಇದೇ ನಮ್ಮ ಜಿಮ್ಮು, ಎಮರ್ಜ್ ಫಿಟ್ನೆಸ್. ಇಲ್ಲಿ ನೋಡಿ, ಫುಲ್ ಸೀರಿಯಸ್ ಆಗಿ ಒಬ್ರು ವರ್ಕೌಟ್ ಮಾಡ್ತಾ ಇದ್ದಾರೆ. ಫೈನಲಿ ವರ್ಕೌಟ್ ಆಯಿತು. ಈಗ ಮನೆಗೆ ಹೋಗಿ ಏನೇನು ಮಾಡ್ತೀನಿ ಅಂತ ನೀವೇ ನೋಡಿ. ನೋಡಿ ಇಲ್ಲಿ ನನಗೆ ಬಹಳ ಸಂತೋಷ ಆಯ್ತು, ಅವತ್ತು ಬಹಳ ಸಂತೋಷ ಆಯ್ತು. ವಾಕಿಂಗ್ ಹೋಗೋಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಹ್ಯಾಪಿ ದೇಶಪಾಂಡೆ. ಹ್ಯಾಪಿ ದೇಶಪಾಂಡೆ. ಆಯ್ತು, ವಾಕಿಂಗ್ ಹೋಗೋಣ. ಇವ್ರಿ ಫಸ್ಟು ಅವರಪ್ಪನ ಗಾಡಿಗೆ ಹೋಗ್ತಾನೆ. ಹಲೋ, ಮಾಡಲ್ವಾ ಇವ್ರಿ? ನಾನು ಸಹಿಸುವಷ್ಟು ಸಹಿಸಿದ್ದೇನೆ, ಉಸಿರು ಕಟ್ಟುವಷ್ಟು ಕಟ್ಟಿದ್ದೇನೆ. ದಯವಿಟ್ಟು ಬಿಟ್ಟು ಬಿಡಿ ನನ್ನ. 5 ಜನಗಳು ತೊಂದರೆ ಆಗಬಾರ್ದು ಕಾರಣಕ್ಕೆ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿರೋದು. ಈಗ ಗಿಡಕ್ಕೆಲ್ಲ ನೀರು ಹಾಕ್ಬೇಕು. ಮೊನ್ನೆ ತಾನೇ ಫುಲ್ಲು ಕಳೆ ಎಲ್ಲ ತೆಗ್ಸಿದ್ದೀನಿ, ಔಷಧಿ ಎಲ್ಲ ಹೊಡಿಸಿದ್ದೀನಿ. ಸೊ ಈಗ ಗಿಡಕ್ಕೆ ನೀರು ಹಾಕೋದು. ಸೊ ವರ್ಕೌಟ್ ಆಯಿತು, ಹ್ಯಾಪಿ ವಾಕಿಂಗ್ ಆಯಿತು, ಗಿಡಕ್ಕೆಲ್ಲ ನೀರು ಹಾಕಿದೆ. ಆಮೇಲೆ ಚೂರೆಲ್ಲ ನೀರೆಲ್ಲ ತುಂಬಿಸ್ಬೇಕಾಗಿತ್ತು, ಪಂಪ್ ಮಾಡಿದೆ. ಸೊ ಈಗ ನಮ್ಮ ಮನೆಯಲ್ಲಿ ತಿಂಡಿ ಇಡ್ಲಿ. ಸೊ ಯೂಶಲಿ ನಾನು ಮನೆಯಲ್ಲಿ ಬ್ಯಾಟ್ರಿ ಎಲ್ಲ ರೆಡಿ ಮಾಡ್ಕೊಳಲ್ಲ, ಇಬ್ಬರೇ ಇರೋದ್ರಿಂದ ID ಬ್ಯಾಟ್ರಿ ತರ್ತೀನಿ. ಬಟ್ ಯಾವುದೋ ಹೊಸದಾಗಿ ನೋಡಿದೆ ಆನ್ಲೈನಲ್ಲಿ, ಅದಕ್ಕೆ ಇವತ್ತು ಈ ಇಡ್ಲಿ ಬ್ಯಾಟರ್ನ ಯೂಸ್ ಮಾಡಿ ಒಂದು ಇಡ್ಲಿ ಮಾಡುವ ಅಂತ. ನಮ್ಮ ಯಜಮಾನ್ರು ಲಂಡನ್ಗೆ ಹೋಗಿದ್ದಾರೆ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಅವರು ಲಂಡನ್ ಇಂದ ವಾಪಸ್ ಬರೋದು ಒಂದು 2 ಅವರ್ ಆಗುತ್ತೆ. ನಿಮ್ಮ ಪಾಡಿ ನೀವು ಅದನ್ನ ಶುರುವಾಸಿ ಹೇಳಿ. ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ರೆಡಿ ಮಾಡಿ ಎಲ್ಲ ಮಾಡ್ತೀನಿ. ಆಮೇಲೆ ABC ಜ್ಯೂಸ್ ಬೇರೆ ಮಾಡಬೇಕು. ವರ್ಕೌಟ್ ಹೋಗೋಕ್ಕಿಂತ ಮುಂಚೆ ಆಕ್ಚುಲಿ ABC ಜ್ಯೂಸ್ ಕುಡಿಬೇಕಾಗಿತ್ತು, ಬಟ್ ಕುಡಿಲಿಲ್ಲ. ಈಗ ಇಡ್ಲಿಗೆ ಇಟ್ಬಿಟ್ಟು ನಾನು ABC ಜ್ಯೂಸ್ ಮಾಡಿ ಕುಡಿತೀನಿ. ಸೊ ಕ್ವಿಕ್ ಆಗಿ ಇಡ್ಲಿ ರೆಡಿ ಮಾಡ್ತೀನಿ. ಇಡ್ಲಿ ಶೇಂಗಾ ಚಟ್ನಿ ನನ್ನ ಫೇವ್ರೆಟ್ ಕಾಂಬಿನೇಷನ್ ಅದು. ಶೇಂಗಾ ಚಟ್ನಿ ರೆಡಿ. ಇಡ್ಲಿ ಒಂದಾಗ್ಬಿಟ್ರೆ ಬಿಸಿ ಬಿಸಿ ಇಡ್ಲಿ ತಿನ್ನದೆ. ಇದಕ್ಕೆ ಒಗ್ಗರಣೆ ಹಾಕ್ಬೇಕು. ABC ಜ್ಯೂಸ್ ರೆಡಿ ಆಯ್ತು. ಹಿಂಗ ಅದನ್ನ ಕುಡಿದು ಬಿಡ್ತೀನಿ. ನಾನು ಇದನ್ನೇನು ಫಿಲ್ಟರ್ ಮಾಡಲ್ಲ, ಆ ಪಲ್ಪ್ ಹೇಗಿದೆಯೋ ಹಾಗೆ ತಗೋತೀನಿ, ಸೊ ದಟ್ ಏನು ವೇಸ್ಟ್ ಆಗೋದಿಲ್ಲ. ನೀವು ದಿನ ABC ಜ್ಯೂಸ್ ಕುಡೀರಿ. ಸ್ಕಿನ್ಗೆ, ಹೆಲ್ತ್ಗೆ ಎಲ್ಲ ರೀತಿಯೂ ಬೆನಿಫಿಟ್ಸ್ ಇದೆ. ಆ್ಯಂಡ್ ಡಿಟಾಕ್ಸ್ ಡ್ರಿಂಕು. ಸೊ ಬೀಟ್ರೂಟ್ ಇಂದ ನಿಮಗೆ ಬ್ಲಡ್ ಹೆಚ್ಚುತ್ತೆ, ಪ್ಯೂರಿಫೈ ಆಗುತ್ತೆ. ಸೊ ಕ್ಯಾರೆಟ್ ಇದೆ, ಆ್ಯಪಲ್ ಇದೆ. ಇದಕ್ಕೆ ಬೇಕಾದ್ರೆ ಆಮ್ಲ ಯೂಸ್ ಮಾಡ್ಕೋಬಹುದು, ಕರ್ಬೇವು ಸೊಪ್ಪು ಹಾಕೋಬಹುದು. ಸೊ ದಿನಕ್ಕೊಂದು ಡಿಟಾಕ್ಸ್ ಡ್ರಿಂಕ್ ಕುಡೀರಿ, ಹೆಲ್ತ್ಗೆ ತುಂಬಾನೇ ಒಳ್ಳೇದು.
ಓಹೋ, ಬಿಸಿ ಬಿಸಿ ಇಡ್ಲಿ ರೆಡಿ ರೆಡಿ ರೆಡಿ. ಯೋ, ಯಾರಿಗ್ ಬೇಕು ಇಡ್ಲಿ? ಯಾರಿಗ್ ಬೇಕು ಇಡ್ಲಿ? ಇಡ್ಲಿ ಇಡ್ಲಿ, ಬಿಸಿ ಬಿಸಿ ಇಡ್ಲಿ. ಇಡ್ಲಿ 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 ಇಡ್ಲಿ. ಯಜಮಾನ್ರೇ, ಬ್ರೇಕ್ಫಾಸ್ಟ್ ರೆಡಿ. ನೈಸ್, ಥ್ಯಾಂಕ್ ಯು. ನೋಡಿದ್ಯಾ ನೀನ್ ಎದ್ದು ಇಷ್ಟು ಪುಟ್ಟ ನಂತರ ಪುಟ್ ಇಡ್ಲಿ. ಥ್ಯಾಂಕ್ ಯು ಅನ್ನಪೂರ್ಣೇಶ್ವರಿ, ಥ್ಯಾಂಕ್ ಯು. ಏನಮ್ಮ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕಾ? ಹೌದು, ಇಡ್ಲಿ ಮಸ್ತು. ಆತರ ಎಲ್ಲ ಮಾಡ್ಬೇಡಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇಡ್ಲಿಗೆ ಇನ್ನೂ ಚೆನ್ನಾಗಿದೆ. ಇಡ್ಲಿಗಿಂತ ಚಟ್ನಿ ನೆಕ್ಸ್ಟ್ ಲೆವೆಲ್. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾದ್ಯಾ? ಬೊಂಬಾಟಾಗಿದೆ. ಓಕೆ, ಎಂಜಾಯ್ ಮಾಡಿ ಇವ್ರೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಬಿಸಿ ಬಿಸಿ ಇಡ್ಲಿ, ಚಟ್ನಿ, ತುಪ್ಪ ಇದ್ರೆ ಅಡಿಗೆ ಮಾಡಿ ತಿಂಡಿ ತಿಂದಾಯ್ತು. ತಿಂಡಿ ತಿಂದಾದ್ಮೇಲೆ ಸಿಂಕಲ್ಲಿ ಬೀಳೋ ಪಾತ್ರೆ ನೋಡಿದ್ರೆ ನೋಡಿ ಗಾಬರ ಆಗೋಯ್ತು ನನಗೆ. ಬೇಜಾರಾಗುತ್ತೆ ನನಗೆ. ಸಿಕ್ಕಾಪಟ್ಟೆ OCD ಇದೆ, ಸಿಂಕಲ್ ಪಾತ್ರೆಗಳಿರಬಾರ್ದು. ಸೊ ಅದಕ್ಕೆ ಕೆಲಸ ಆಗಿದ್ ಕೂಡಲೇ ಪಟಪಟ ಅಂತ ನೀಟ್ ಮಾಡಿ ಇಟ್ಬಿಡ್ತೀನಿ. ಮುಂಚೆ ಆದ್ರೆ ಕೆಲಸದವ್ರು ಇದ್ರು, ಬಟ್ ಈಗ ನಮ್ಮ ಮನೆಗೆ ನಾವೇ ಕೆಲಸದವರು, ನಾವೇ ರಾಜರು. ಸೊ ನಾನು ನಿರಂಜನ್ ಏನಾದ್ರು ಫ್ರೀ ಇದ್ದಾಗ ಅವನು ನನಗೆ ಹೆಲ್ಪ್ ಮಾಡ್ಕೊಡ್ತಾನೆ. ಬಟ್ ಈಗ ಬಾಸು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾವು ಪಾತ್ರೆ ತೊಳೆದು ಇನ್ನು ಬೇಜನ್ ಕೆಲಸ ಇದೆ ರೀ, ಬೇಜನ್ ಕೆಲಸ ಇದೆ. ಇದೆಲ್ಲ ಆದ್ಮೇಲೆ ನಾನು ಆಮೇಲೆ ಸ್ನಾನ ಮಾಡ್ಕೋಬೇಕು. ಈಗ ಫಾಸ್ಟ್ ಆಗಿ ಪಾತ್ರೆ ಉಜ್ಜೋಣ. ನಂಗೊಂದು ಡೌಟು, ಆಕ್ಚುಲಿ ಸಾಕಷ್ಟು ಜನ ಏನು ಪಾತ್ರೆ ತೊಳೆಯೋದು ಅಂತಂತಾರೆ, ಇನ್ನೊಂದಷ್ಟು ಜನ ಪಾತ್ರೆ ಬೆಳಗೋದು ಅಂತಂತಾರೆ. ಈ ಪಾತ್ರೆ ಬೆಳಗೋದು ಅಂತಂದ್ರೆ ಏನು? ನನಗಂತೂ ಗೊತ್ತಿಲ್ಲ. ನೀವೇನ್ ಕರಿತೀರಾ? ಪಾತ್ರೆ ಬೆಳಗೋದ, ಪಾತ್ರೆ ಉಜ್ಜೋದ? ಯಾವುದು ಕರೆಕ್ಟು? ಪ್ಲೀಸ್ ಕಮೆಂಟ್ ಮಾಡಿ. ಓ ಮೈ ಗಾಡ್, ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸಗಳು ಮಾಡ್ತಾನೆ ಇದ್ದೆ. ಈಗ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆಗೆ ಶುರು ಮಾಡ್ಕೋತೀನಿ. ಪಾಪ ನನ್ನ ಗಂಡ ಕಸ ಗುಡಿಸ್ಬಿಟ್ಟ, ಅದನ್ನು ಶೂಟ್ ಮಾಡ್ಕೊಳ್ಳೋದು ಮರ್ತೋಯ್ತು. ಸೊ ನಾನು ನಿನ್ನೆ ಆ್ಯಕ್ಚುಲಿ ಕಸ ಗುಡಿಸಿ ಎಲ್ಲ ಹೊರಿಸಿದೆ. ಸೊ ಹಾಗಾಗಿ ಇವತ್ತು ಜಸ್ಟ್ ಕಸ ಗುಡಿಸಿದಷ್ಟೇ. ಇಬ್ಬರೇ ಇರೋದ್ರಿಂದ ಅಷ್ಟು ಮನೆ ಗಲೀಜು ಆಗೋದಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್, ಲವ್ ಯು ಆಲ್.